ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಹೇಳಿದ ಹಾಗೆ ವಯಸ್ಸಾಗ್ತಾ ಎಲ್ಲ ರೀತಿಯ ಸಮಸ್ಯೆಗಳು ದೇಹವನ್ನು ಆವರಿಸುತ್ತೆ. ಅದರಲ್ಲೂ ಈ ವಾತಗಳ ಸಮಸ್ಯೆಯಂತೂ ಸಾಕಷ್ಟು ಕಾಡುತ್ತೆ. ಈಗಾಗಲೇ ಆಮವಾತದ ಬಗ್ಗೆ ಮಾಹಿತಿಯನ್ನು ಪಡ್ಕೊತಿದ್ವಿ. ಹಾಗೆ ಏನೆಲ್ಲ ಪರಿಹಾರ ಇದೆ ಅಂತ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಈಗಾಗಲೇ ಕಾರಣಗಳನ್ನು ತಿಳಿಸಿದ್ರಿ, ಲಕ್ಷಣಗಳನ್ನು ತಿಳಿಸಿದ್ರಿ. ಹಾಗಾದರೆ ಈ ಆಮವಾತಕ್ಕಿರೋ ಪರಿಹಾರ ಏನು? ನೋಡಿ, ಆಯುರ್ವೇದ ಎಷ್ಟು ಚೆನ್ನಾಗಿ ಆವಾಗ ಒಂದು ಕಂಡಿಡ್ಕೊಂತಂದರೆ ಅದ್ರ ಮಾತ್ರ ಭಾಳ ತಾಳ್ಮೆ ಬೇಕಿದ್ನ ಮಾಡಲಿಕ್ಕೆ. ಅಷ್ಟು ಸುಲಭದಲ್ಲಿ ಏನೋ ಹೋಗಿ ಮಾಡ್ಕೊಂಡು ಶಾಖ ತಗೊಂಡ್ವಿ, ಎಣ್ಣೆ ಹಚ್ಕೊಂಡ್ವಿ ಅಂತ ತಕ್ಷಣ ಕಡಿಮೆ ಆಗೋದಿಲ್ಲ. ಅದು ಹೇಗೆ ಅಂತಂದರೆ, ಈ ಕಾಯಿಲೆ ಬರ್ಬೇಕಾದ್ರೆ ಎಷ್ಟು ದಿವಸ ತೊಗೊಂಡಿರ್ಬೋದು? ಸಾಧಾರಣ ಒಂದು ಇಷ್ಟು ಮಟ್ಟಕ್ಕೆ ಜಾಯಿಂಟ್ಸೇ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ 1 ವರ್ಷನಾದ್ರೂ ತಗೊಂಡಿರುತ್ತೆ, ಇಲ್ಲ ಒಂದು 6 ತಿಂಗಳಾದ್ರೂ ತಗೊಂಡಿರುತ್ತೆ. ಅದನ್ನು ವಾಪಸ್ ಈಗ ಎಷ್ಟು ಮೆಟ್ಲು ಹತ್ತಿದೀವೋ ಅಷ್ಟು ಇಳಿಬೇಕಾದ್ರೆ ಅಷ್ಟೇ ಮೆಟ್ಲು ಇಳಿಬೇಕಲ್ವ? ಹಾಗೆ ಅದು ಜನ ತಿಳಿಯೋದಿಲ್ಲ. ಏನಂದರೆ 6 ತಿಂಗಳಾಯಿತು, ಇಲ್ಲ 6 ವರ್ಷ ಆಯಿತು ಸ್ವಾಮಿ ಅಂತ ಹೇಳಿ 6 ವರ್ಷದ್ದು 3 ತಿಂಗಳಲ್ಲಿ ಕಡಿಮೆ ಆಗಬೇಕು. ಕಡಿಮೆ ಆಗಲಿಲ್ಲ ಅಂದಾಗ ಡಾಕ್ಟ್ರನ್ನ ಬದಲಾಯಿಸ್ತಾರೆ. ಆವಾಗ ಆ ಡಾಕ್ಟ್ರ್ ಇನ್ನೊಂದು ಹೊಸದು ಪ್ರಾರಂಭ ಮಾಡ್ತಾರೆ, ಮತ್ತೆ ಬದಲಾಯಿಸ್ತಾರೆ. ಹಾಗಾಗಿ ಎಲ್ಲ ಕಡೆ ಹೋಗಿ ಒಂದೂ ಔಷಧಿಗಳು ಸರಿಯಾಗಲ್ಲ. ಮೊದಲು ಈ ಕಾಯಿಲೆ ಏನು, ಆ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಮಾಡಬೇಕು, ಹೇಗೆ ಚಿಕಿತ್ಸೆ ಮಾಡಿದ್ರೆ ಈ ಕಾಯಿಲೆ ಗುಣ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಗೆ ಬಂದುಬಿಟ್ರೆ, ಆವಾಗ ನಾನು ಗುಣ ಆಗ್ತೀನಿ, ಹೀಗೆ ಮಾಡಬೇಕು ಅನ್ನೋದೊಂದು ಅವ್ರ ತಲೆಗೆ ಬರಬೇಕು ಅಲ್ವಾ? ಈಗ ಮೊದಲು ನಾವು ಹೇಳಿದೆ, ಏನು ವಾತ ಜಾಸ್ತಿ ಆಗುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಇದೆಯಲ್ಲ ಅದು ಲ್ಯೂಬ್ರಿಕೇಟ್ ಆಗಿ ಕೆಲಸ ಮಾಡುವಂಥದ್ದು ಏನಾಗುತ್ತೆ, ಆ ಲ್ಯೂಬ್ರಿಕೇಟ್ ಡ್ರೈ ಆಗಿ ಹೋಗೋದು ಒಂದು, ನರಿಶ್ಮೆಂಟ್ ಜಾಯಿಂಟ್ಸಿಗೆ ಕಡಿಮೆ ಆಗೋದು ಒಂದು. ಇವೆರಡೂ ನಾವು ಮಾಡಬೇಕು. ಹೇಗೆ? ಜೊತೆಯಲ್ಲಿ ವಾತ ಕಡಿಮೆ ಆಗಬೇಕು. ಅವಾಗ ಏನಂತಂದರೆ ಸ್ನಿಗ್ಧ ದ್ರವ್ಯವನ್ನು ನಾವು ತಗೋಬೇಕು. ಯಾವುದು ಸ್ನಿಗ್ಧ ದ್ರವ್ಯ ಅಂತಂದರೆ ಎಣ್ಣೆ. ಎಣ್ಣೆನೇ ಬರೀ ಎಣ್ಣೆ ಹಚ್ಚಿಬಿಡೋದಲ್ಲ, ಯಾವುದೊಂದು ಎಣ್ಣೆ ಸಿಕ್ತು ಅಂತ. ಆ ಎಣ್ಣೆಯಲ್ಲಿ ವಾತವನ್ನು ಕಡಿಮೆ ಮಾಡ್ತಕ್ಕಂಥ ಗುಣ ಇರುವಂಥ ಗಿಡಮೂಲಿಕೆಗಳನ್ನು ಹಾಕಿ ಕುದಿಸಿರ್ತಕ್ಕಂಥ ಎಣ್ಣೆ ಆಗಿರಬೇಕು. ಯಾವುದಾ ಗಿಡಮೂಲಿಕೆಗಳು? ಈಗ ನಿರ್ಗುಂಡಿ ತೈಲ ಅಂತ ಬರುತ್ತೆ, ಅಥವಾ ಔಡ್ಲೆಣ್ಣೆ ಅಂತ ಕೇಳಿದ್ದೀವಲ್ಲ, ಅದು ಈ ನಿರ್ಗುಂಡಿ ಜೊತೆಯಲ್ಲಿ ಬಲ ತೈಲ ಅಂತೂ ಇದೆ, ಕ್ಷೀರ ಬಲ ತೈಲ ಅಂತ ಇದೆ, ವಿಷಗರ್ಭ ತೈಲ ಅಂತಿದೆ. ಹೀಗೆ ಬೇಕಾದಷ್ಟು ವಾತಜ್ಞ ತೈಲಗಳು ಬೇಕಾದಷ್ಟಿದೆ. ಇಲ್ಲ ನಾವೇ ಮನೆಯಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ ದತ್ತೂರದ ಎಲೆ ಒಂದಿಷ್ಟು ತಗೋಬೇಕು, ಅಥವಾ ಹತ್ತಿ ಎಲೆ ಒಂದಿಷ್ಟು ತಗೊಳ್ಳಿ. ಜೊತೆಯಲ್ಲಿ ಲಕ್ಕಿ ಸೊಪ್ಪು ಅಂತೀವಲ್ಲ ಅದನ್ನು ಸ್ವಲ್ಪ ತಗೊಂಡು, ಕಡಿ ಇರುವಂಥ ಬೇರನ್ನು ಬಿಟ್ಬಿಟ್ಟು ಗಿಡನ ಮಾತ್ರ ಕಟ್ ಮಾಡಿ ಚೆನ್ನಾಗಿ ಗುದ್ಬಿಟ್ಟು ಎಣ್ಣೆನಲ್ಲಿ ಕುದಿಸಿಟ್ಕೊಂಡು ಸೋಸಿಟ್ಕೊಂಡು ತಣ್ಣಗಾದ ಮೇಲೆ ಸ್ವಲ್ಪ ಬೆಚ್ಚಿ ಮಾಡಿಕೊಂಡು ಆ ಎಣ್ಣೆನ ಹಚ್ಚಿ ಮಾಲಿಷ್ ಮಾಡಬೇಕು. ಮಾಲಿಷ್ ಮಾಡಿದಾಗ ಎಣ್ಣೆ ಒಳಗಡೆ ಪಸರಿಸಿದಾಗ ಇಲ್ಲಿ ಸ್ವೆಲ್ಲಿಂಗ್ ಇದೆಯಲ್ಲ, ಈ ಆಮವಾತದಲ್ಲಿ ಜಾಸ್ತಿ ಎಣ್ಣೆನ ಹಾಕಬಾರ್ದು, ಸಂಧಿವಾತದಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕು. ಆಮವಾತದಲ್ಲಿ ಮೊದಲೇ ಅಲ್ಲಿ ಸ್ನಿಗ್ಧತ್ವ ಜಾಸ್ತಿ ಇರೋದ್ರಿಂದ ಎಣ್ಣೆ ಭಾಳ ಹಾಕಬಾರ್ದು, ತೆಳುವಾಗಿ ಹಚ್ಚಿ ಆಮೇಲೆ ಶಾಖವನ್ನು ಕೊಡಬೇಕು. ಈ ಮರಳನ್ನು ಹುರಿದ್ಬಿಟ್ಟು ಶಾಖವನ್ನು ಕೊಡಬೇಕು. ವಾಲುಕ ಅಂತ ಕರೀತಾರೆ. ಆ ಮರಳನ್ನು ಒಂದು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಬಿಸಿ ಮಾಡಿ ಶಾಖವನ್ನು ಕೊಟ್ಟಾಗ ಏನಾಯಿತು, ಅಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆ ನೀರಿನ ಅಂಶ ಒಂದು ಸೇರಿಬಿಟ್ಟು ಒಂದು ರೀತಿ ದಪ್ಪ ಆಗದಂಗೆ ಆಗಿರುತ್ತೆ, ಅದು ಕಡಿಮೆ ಆಗುತ್ತೆ. ವಾತಕ್ಕೆ ನಾನೊಂದು ಹೇಳಿದೆ, ಕೋಲ್ಡಿಗೆ ಇದ್ದರೆ ವಾತ ಜಾಸ್ತಿ ಆಗುತ್ತೆ ಅಂತ. ಕೋಲ್ಡಿಗೆ ಎಗನೆಸ್ಟ್ ಯಾವುದು? ಹೀಟ್ ಅಲ್ವಾ? ಆವಾಗ ಹೀಟ್ ಮಾಡೋದ್ರಿಂದ ವಾಯು ಅಲ್ಲಿ ಕಡಿಮೆ ಆಯಿತು. ಕಡಿಮೆ ಆಗಿದ್ದ ವಾಯು ಏನಾಯಿತು, ಸೀದಾ ಅದು ಎಲ್ಲಿಗೆ ಬರುತ್ತೆ? ದೊಡ್ಡ ಕರಳಿಗೆ ಬರುತ್ತೆ. ಈ ದೊಡ್ಡ ಕರಳು, ಯಾಕಂದರೆ ಇಲ್ಲಿ ಓಪನ್ ಆಗಿ ಹೋಗ್ಲಿಕ್ಕೆ ದಾರಿ ಇಲ್ವಲ್ಲ, ಸೀದಾ ಅದು ದೊಡ್ಡ ಕರಳಿಗೆ ಬರುತ್ತೆ. ದೊಡ್ಡ ಕರಳಿಗೆ ಬಂದಾಗ ಅಲ್ಲಿ ಎನಿಮಾನು ಕೊಡಬೇಕು. ಯಾವ ಎನಿಮಾ ಕೊಡಬೇಕು? ಅದಕ್ಕೆ ಬೇಕಾದ ರೀತಿಯಂಥ ಔಷಧ ಕಷಾಯಗಳನ್ನು ಎನಿಮಾ ಇದೆ, ಎಣ್ಣೆಯಿಂದ ಕೊಡ್ತಕ್ಕಂಥ ಎನಿಮಾ ಇದೆ. ಇವುಗಳನ್ನೆಲ್ಲ ಅದು ಯಾವ ಸಂದರ್ಭ ನೋಡ್ಕೊಂಡು ಕೊಡಬೇಕಾಗುತ್ತೆ. ಅದಕ್ಕೆ ಬಸ್ತಿ ಅಂತ ಕರೆದ್ರು. ಈ ರೀತಿ ಮಾಡಿದಾಗ ಅಂತೂ ಇಲ್ಲಿದ್ದಂಥ ವಾತ ದೇಹದಿಂದ ತೆಗೆದು ಹೊರಗೆ ಹಾಕಿ ಶೋಧನೆ ಮಾಡ್ದಂಗೆ ಆಯಿತು. ದೇಹನ ಒಂದು ಸರ್ತಿ ಸಂಪೂರ್ಣವಾಗಿ ಶೋಧನೆ ಮಾಡ್ದಂಗೆ ಆಯಿತು. ಸ್ವಾಮಿ ಇದೆಲ್ಲ ನಮ್ಗೆ ಆಗೋದೇ ಇಲ್ಲ, ಇದು ರಜೆ ಮಾಡಲಿಕ್ಕೆ ಆಗೋದಿಲ್ಲ, ತಿಂಗಳು ಮಾಡಬೇಕು, ಇವೆಲ್ಲ ಕಷ್ಟ ಅಂತಂದರೆ ಏನು ಮಾಡಬೇಕು? ಒಂದು ಕೆಲಸ ಮಾಡಿ, ಸ್ವಲ್ಪ ಲೂಸ್ ಮೋಷನ್ ಆಗುವ ಹಾಗೆ, ಅಂದರೆ ವಾತಾನುಲೋಮಕ ದ್ರವ್ಯಗಳನ್ನು ಕೊಟ್ಟು ಸ್ವಲ್ಪ ನಿಧಾನ ಆದರೆ ಮೋಷನ್ ಕ್ಲೀನಾಗಿ ಆಗ್ತಾ ಹೋಗಬೇಕು. ಆವಾಗ ವಾತ ಅದರೊಳಗೆ ಹೊರಟು ಹೋಗೋಕ್ಕೆ ಶುರುವಾಗುತ್ತೆ. ಇಲ್ಲಿ ಶಾಖ ಕೊಡೋದನ್ನು ಮಾಡ್ತಾನೇ ಬರಬೇಕು. ಜೊತೆಯಲ್ಲಿ ಕೆಲವೊಂದು ಔಷಧಗಳಿದೆ, ಏನಂತಂದರೆ ಗುಗ್ಗುಳು ಪ್ರಿಪ್ರೇಷನ್ಸ್ಗಳು, ಟ್ಯಾಬ್ಲೆಟ್ಸ್ಗಳಿವೆ, ಅವುಗಳನ್ನು ಸೇವನೆ ಮಾಡ್ತಾ ಬರಬೇಕು. ಸ್ವಲ್ಪ ಪಥ್ಯವನ್ನು ಮಾಡ್ತಾ ಬಂದರೆ, ಯಾಕೆ ಪಥ್ಯ ಅಂತಂದರೆ ವಾತ ಮತ್ತೊಂದು ಸರ್ತಿ ಜಾಸ್ತಿ ಆಗಬಾರ್ದು. ಈ ಕಡೆ ವಾತನ ಜಾಸ್ತಿ ಮಾಡ್ಕೊಳ್ಳೋದು, ಈ ಕಡೆ ಕಡಿಮೆ ಮಾಡೋದು, ತಿನ್ನೋದು ಜಾಸ್ತಿ, ಕಡಿಮೆ ಮಾಡ್ಕೊಳ್ಳೋದು. ಹಾಗಾದ್ರೆ ವಾತದ ಯಾವುದು? ಹೆಚ್ಚಿಗೆ ಆಲೂಗಡ್ಡೆನ ತಿನ್ನುವಂಥದ್ದು, ಈ ಕಾಳು ಬೇಳೆಗಳನ್ನು, ತೊಗರಿ ಬೇಳೆದೇ ಜಾಸ್ತಿ ತೋವೆ ಹಾಕ್ಕೊಂಡು ಚೆನ್ನಾಗಿ ಹೊಡೆಯೋದು, ಹೋಳಿಗೆ ಸಿಕ್ತು ಅಂತ ಚೆನ್ನಾಗಿ ತಿಂದುಬಿಡೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ವಾತ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಅಜೀರ್ಣ ಆಗುವಂಥ ಆಹಾರಗಳನ್ನು ತಿನ್ನಬಾರ್ದು, ಹೆವಿ ಫುಡ್ಡನ್ನು ಜಾಸ್ತಿ ತಿನ್ನಬಾರ್ದು. ಇವುಗಳನ್ನು ಮಾಡಬೇಕು. ಒಂದು ಕ್ರಮಬದ್ಧವಾದಂಥ ಆಹಾರದ ವ್ಯವಸ್ಥೆ, ವಿಹಾರದ ವ್ಯವಸ್ಥೆ ಮಾಡಿಕೊಂಡು ಈ ಚಿಕಿತ್ಸೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಯಾಕೆ ಹೇಳ್ತೀನಿ ಧೈರ್ಯವಾಗಿ ಅಂತಂದರೆ, ಎಷ್ಟೋ ಪೇಷಂಟ್ಸ್ಗಳನ್ನ 4-5 ಜನ ಎತ್ಕೊಂಡು ಬಂದು ನನ್ನ ಹತ್ರ ಬಿಟ್ಟಂಥವ್ರು ಇದ್ದಾರೆ.
ಇವತ್ತು ಆ ಪೇಷಂಟ್ಗಳು ಅವರೇ ನಡ್ಕೊಂಡು ಬಂದು ಎಲ್ಲಿಂದೆಲ್ಲ ಮಂಗಳೂರಿಂದ, ಮಡಿಕೇರಿಯಿಂದ, ಗುಲ್ಬರ್ಗದಿಂದ ಎಲ್ಲ ಅವರೇ ಬಸ್ಸಲ್ಲಿ ಬಂದು ಹೋಗ್ತಾರೆ. ಭಾಳ ಸಂತೋಷ ಆಗುತ್ತೆ ನಮ್ಗೆ. ಏನಂತಂದರೆ ಅವರಲ್ಲಿ ಏನೋ ಒಂದು ರೀತಿಯಂಥ ಧನ್ಯತಾ ಭಾವ ಕಾಣ್ತೀವಲ್ಲ, ಅದು ನಿಜವಾದಂಥ ಚಿಕಿತ್ಸೆ ಅಂತ ಅನಿಸುತ್ತೆ. ನಿಜವಾಗ್ಲೂ ನಂಬಿಕೆನಲ್ಲಿ ಮಾಡಿದ್ರೆ ಈ ಆಮುವಾತವನ್ನು ಗುಣ ಮಾಡ್ಬೋದು. ಇದೇನು ಸಾಯಿಸೇ ಬಿಡುತ್ತೆ ಅನ್ನುವಂಥ ಹೆದರಿಕೆ ಬೇಡ. ಖಂಡಿತ ಅದ್ಭುತವಾದಂತಹ ಸಂದೇಶ. ಯಾಕೆಂದರೆ ವಾತ ಪ್ರಕೃತಿ ಇರೋರಂತೂ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ವಾತ ಸಮಸ್ಯೆಗಳಿಂದ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಅದರಲ್ಲೂ ಮುಖ್ಯವಾಗಿ ಆಮವಾತದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.